ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಹಬ್ಬದ ದಿನದ ವ್ಲಾಗೇ ಆಗಿರುತ್ತೆ. ಆವತ್ತಿನ ಈವ್ನಿಂಗ್ ನಾವು ಆಚೆ ಬಂದ್ವಿ. ನಮ್ಮದು ಸ್ವಲ್ಪ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅವ್ರಿಗೆ ನಂಬರ್ ಕೊಟ್ಟು ಹೋಗಿದ್ವಿ. ಎಷ್ಟೊಂದು ಸರಿ ಬಂದು ಹೋದಾಗೆಲ್ಲ ಸರ್ವರ್ ಬಿಸಿ ಅಂತ ಬರ್ತಾಯಿತ್ತು. ಅದಕ್ಕೋಸ್ಕರ ಅವರೇ ಕಾಲ್ ಮಾಡಿ ಕರೆದ್ರು ಬನ್ನಿ ಅಂತ. ಬಂದ್ವಿ, ಬರೋ ಅಷ್ಟೊತ್ತಿಗೆ ಮತ್ತೆ ಸರ್ವರ್ ಬಿಸಿ ಅಂತ ಬಂತು. ಅದಕ್ಕೋಸ್ಕರ ಮತ್ತೆ ನಾಳೆ ಬರೋಕ್ಕೆ ಹೇಳಿದರು. ನನ್ನ ಮಗ ಮಾಡಿರುವಂಥ ಕೆಲಸಕ್ಕೋಸ್ಕರ ನಾನು ಮತ್ತೆ ಒಂದು ಬೆಡ್ ತೊಗೊಳ್ಬೇಕಾಯಿತು. ಏನಪ್ಪ ಅಂದರೆ ಫೋಟೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ನನ್ನದೇ ತಪ್ಪು ಅನಿಸುತ್ತೆ, ಯಾಕಂದರೆ ನಮ್ಮ ಮನೇಲಿ ಪ್ಲೇಸ್ ಎಲ್ಲೂ ಇಲ್ಲ ಫೋಟೋ ಹಾಕೋದಕ್ಕೆ. ಅದಕ್ಕೆ ಅಲ್ಲೇ ಹಾಕಿದ್ವಿ. ನಾವು ಪ್ರತಿ ಸರಿ ದೇವ್ರ ದೀಪ ಹಚ್ಚಿದಾಗೆಲ್ಲ ನಾವು 2 ಊದಿನ ಕಡ್ಡಿ ಹಚ್ತೀವಿ. ಹಾಗೆ ಅಂತ ಹೇಳ್ಬಿಟ್ಟು ನನ್ನ ಮಗ 2 ಊದಿನ ಕಡ್ಡಿಯನ್ನು ಹಚ್ಚಿದ್ದಾನೆ. ಹಚ್ಚಿಬಿಟ್ಟು ಆ ಊದಿನ ಕಡ್ಡಿ ಕಿಡಿ ಬಿದ್ದುಬಿಟ್ಟು ಬೆಡ್ಡೆಲ್ಲ ಈ ಥರ ಸುಟ್ಟೋಗಿತ್ತು. ಅದಕ್ಕೋಸ್ಕರ ಮತ್ತೆ ಹೇಗಿದ್ದರೂ ಆಚೆ ಬಂದಿದ್ವಿ ಅಂತೇಳ್ಬಿಟ್ಟು ಒಂದು ಬೆಡ್ ತಗೊಂಡು ಹೋದ್ವಿ. ಸ್ವಲ್ಪ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ, ನನಗೆ ಹುಷಾರಿಲ್ಲ. 4 ಡೇಸ್ ಆಯಿತು. ಅದಕ್ಕೋಸ್ಕರ ವೀಡಿಯೋ ಎಡಿಟಿಂಗ್ ಏನೋ ಮಾಡಿ ಇಟ್ಟಿದ್ದೆ, ಲೇಟ್ ಆಯಿತು. ಸ್ವಲ್ಪ ನಂಗೆ ಹುಷಾರಾದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಹುಷಾರಿತ್ತು, ಅದಕ್ಕೋಸ್ಕರ ವೀಡಿಯೋಗೆ ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ. ಆಲ್ರೆಡಿ ಹಬ್ಬ ಆಗಿ ತುಂಬ ದಿನ ಆಯಿತು ಅಂತೇಳ್ಬಿಟ್ಟು ಮತ್ತು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಬರಬೇಕಾದ್ರೆ ಮನೆಗೆ ಒಂದು ಸ್ವಲ್ಪ ಸೊಪ್ಪು ಬೇಕಾಗಿತ್ತು. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಬೇಕಾಗಿತ್ತು ಅಂಥೇಳಿ ಅಲ್ಲಿ ಬರೋ ದಾರಿಯಲ್ಲಿತ್ತು. ಅದಕ್ಕೆ ತಗೊಂಡು ಬಂದೆ. ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವಳಿಗೆ ಈ ಥರ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ಜೋಡಿಸಿರ್ತಾಳೆ. ಅವಳಿಗೆ ತುಂಬ ಇಷ್ಟ, ಈ ಥರ ಕೆಲಸ ಎಲ್ಲ ಇಷ್ಟಪಟ್ಟು ಮಾಡ್ತಾಳೆ. ಇದು ಹಬ್ಬದ ದಿನದ ಬ್ಲಾಗು. ಇದು ಸೆಕೆಂಡ್ ಡೇದು. ಈ ಒಂದು ವೀಡಿಯೋ ನನ್ನ ಮಗಳೇ ಮಾಡಿದ್ದಾಳೆ. ಅವಳಿಗೆ ಯಾವ ಥರ ವೀಡಿಯೋ ಮಾಡಬೇಕಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ ಹೆಂಗೆ ಇಟ್ಕೋಬೇಕಂತಲೂ ಗೊತ್ತಿಲ್ಲ. ನಾನು ಅವಳಿಗೆ ಹೇಳೇ ಇಲ್ಲ ಮೊಬೈಲ್ ತೊಗೊಂಡು ವೀಡಿಯೋ ಮಾಡು ಅಂತ. ನಾನೇನೋ ನೋಡ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ, ಬಟ್ ಅವಳು ವೀಡಿಯೋ ಮಾಡಿದ್ಲು. ಅದಕ್ಕೆ ಇದು ಒಂದು ವೀಡಿಯೋ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮದು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಹೋಳಿ ಎಲ್ಲ ಮುಗ್ದಿತ್ತು. ಹೋಳಿ ಫೋಟೋಸ್ ಏನೂ ನಾವು ತಗೊಂಡಿಲ್ಲ, ತಿಂಡಿ ಏನು ಮಾಡಿದ್ದಿಲ್ಲ ಅಂತೇಳ್ಬಿಟ್ಟು ಒಂದೇ ಸರಿ ಅಡುಗೆನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗೆ ನೆನೆಸ್ತಾ ಇದ್ದಾಳೆ ನನ್ನ ಮಗಳು. ಈ ಥರ ಎಲ್ಲ ಚಿಕ್ಕ ಪುಟ್ಟ ಹೆಲ್ಪೆಲ್ಲ ಮಾಡ್ತಾಳೆ. ನಾನು ತರಕಾರಿ ಎಲ್ಲ ಏನೇ ಆಯಿತು ಕೆಳಗಡೆನೇ ಕೂತ್ಕೊಂಡು ಕಟ್ ಮಾಡ್ಕೋಬೇಕು, ಯಾಕಂದರೆ ಮೇಲ್ಗಡೆ ಎಲ್ಲ ನಮಗೆ ದೊಡ್ಡದಾಗಿ ಪ್ಲೇಸ್ ಇಲ್ಲ, ಚಿಕ್ಕದಾಗಿದೆ. ಅಲ್ಲೆಲ್ಲ ಬರೀ ಅಡುಗೆ ಮಾಡೋಕ್ಕಷ್ಟೇ ಸಾಕಾಗುತ್ತೆ. ನಿಂತ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಳ್ಳೋ ಅಷ್ಟು ಪ್ಲೇಸ್ ಏನಿಲ್ಲ ಅಲ್ಲಿ. ಫಸ್ಟ್ ಇಲ್ಲಿ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈಗೆ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ನಂತರ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ ಎಲ್ಲ ಈರುಳ್ಳಿನೂ ಸೊಪ್ಪು. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನಾನು ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ 2 ಸ್ಪೂನ್, ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನೋಡೋಕ್ಕೆ ಮಾತ್ರ ಕೆಂಪು ಕಾಣಿಸುತ್ತೆ, ಅಷ್ಟೊಂದು ಖಾರ ಏನಿಲ್ಲ, ಮಕ್ಕಳು ತಿನ್ಬೋದು ಅಂತೇಳಿ 2 ಸ್ಪೂನ್ ಹಾಕಿದೆ. ಹಾಗೆ 1 ಸ್ಪೂನ್ ಗರಂ ಮಸಾಲ, ಇನ್ನೊಂದು ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಇದು ಚಿಕನ್ ಮಸಾಲ ಹಾಕಿದ್ದೀನಿ ಅಷ್ಟೇ. ಅಷ್ಟನ್ನು ಹಾಕಿ ನೀಟಾಗಿ ಒಂದು ಸರಿ ಕಲಿಸ್ಕೊಂಡು ಬಿಡೋಣ. ಕಲಿಸ್ಕೊಂಡು ಉಪ್ಪೇನಾದರೂ ಇನ್ನೂ ಸ್ವಲ್ಪ ಬೇಕಾಗಿತ್ತಂದರೆ ಮೇಲೆ ನೀವು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡೆ. ನಂತರ ಇದಕ್ಕೆ ನಾನೇ ಮನೆಯಲ್ಲೇ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮುಚ್ಚಿಬಿಡೋಣ. 1-2 ನಿಮಿಷ ಬೇಯಬೇಕದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ. ಫ್ರೈ ಮಾಡಿಕೊಂಡ್ರೆ ಮುಗೀತು. ಈಗ ರೆಡಿ ಆಗಿದೆ. ಇದ್ರ ಮೇಲೆ ನಾನು ಕಸ್ತೂರಿ ಮೆಂತ್ಯ ಹಾಕಿದೆ. ಆಪ್ಷನಲ್ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತೀನಿ, ಯಾವಾಗ ಮಾಡಿದ್ರೂ ನಾನು ಹಾಕ್ತೀನಿ, ಹಾಗಾಗಿ ಹಾಕಿದೆ ಅಷ್ಟೇ. ಚಿಕನ್ ಫ್ರೈ ರೆಡಿ ಆಗಿದೆ. ಹಾಗೆ ಸಾಂಬಾರ್ಗೂ ಪಕ್ಕದಲ್ಲೇ ಮಾಡಿದೆ, ಅದೂ ರೆಡಿಯಾಗಿತ್ತು. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದೆ. ಗರಂ ಮಸಾಲ ಹಾಕಿ ಆಫ್ ಮಾಡಿದೆ. ನೆಕ್ಸ್ಟು ಒಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಹಾಕ್ಕೊಂಡು ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ.
ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇದಕ್ಕೇನು ನಾನು ಮಸಾಲೆ ಏನೂ ಹಾಕಲ್ಲ. ನನಗೆ ಜಾಸ್ತಿ ಮಸಾಲೆ ಅಂದರೆ ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ನಮಗೇನಿದ್ರೂ ಸಿಂಪಲ್ಲಾಗೆ ಮಾಡ್ಕೊಳ್ತೀವಿ. ತುಂಬ ಲೇಟಾಗೋಯಿತು. ಆಗಲೇ 11 ಗಂಟೆ ಆಗ್ತಾ ಬಂತು. ನಮ್ಮ ಮನೆ ನೋಡಿ ಯಾವ ಥರ ಇದೆ, ಎಲ್ಲ ಕೆಳಗಡೆನೇ ಇಟ್ಕೊಂಡು ಮಾಡಬೇಕು. ಹಾಗಾಗಿ ಒಂಥರ ಬೇಜಾರಾಗ್ತಾಯಿದೆ. ಅದಕ್ಕೆ ಬೇರೆ ಮನೆ ನೋಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಈ ಬಿಸಿಲಲ್ಲಿ ಮನೆಗಳು ಹುಡ್ಕೋದಾದ್ರೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ ನಮಗೆ ಮನೆಗಳಲ್ಲಿ ಸೆಟ್ ಆಗ್ತಾಯಿಲ್ಲ. ಈ ಮನೆ ಚೆನ್ನಾಗಿ ಸೆಟ್ ಆಗಿದೆ, ಬಟ್ ಈ ಪ್ಲೇಸ್ ಎಲ್ಲ ಚಿಕ್ಕದಾಗಿ ಮನೆಯಲ್ಲಿ ಎಲ್ಲಿಟ್ಟಿರೋ ಸಾಮಾನು ಅಲ್ಲೇ ಇಡಬೇಕು, ಆ ಥರ ಆಗೋಗಿದೆ. ನೋಡಬೇಕು, ಆದಷ್ಟು ಬೇಗ ಸಿಕ್ಕರೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತೀವಿ. ಹಾಗೆ ಇದಕ್ಕೆ ಸೌತೆಕಾಯಿ, ಕ್ಯಾರೆಟು, ಮನೇಲಿ ಏನು ತರಕಾರಿ ಇದೆಯೋ ಅದನ್ನೇ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಿಲನ್ನು ಮುಚ್ಚಿಬಿಡೋದು ಅಷ್ಟೇ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ತುಂಬ ಲೇಟಾಗಿತ್ತು. ಆಲ್ರೆಡಿ ಮಕ್ಕಳು ಹೊಟ್ಟೆ ಹಸಿವಂತ ಇದ್ದರು. 12 ಗಂಟೆ ಆಗೋಗ್ಬಿಟ್ಟಿತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ಫೈನಲಾಗಿ ರೆಡಿ ಆಯಿತು. ವೆಜಿಟೇಬಲ್ ಪಲಾವು ಹಾಗೂ ಚಿಕನ್ ಫ್ರೈ. ನನ್ನ ಮಗಳು ಆಗಲೇ ಹಾಕ್ಕೊಂಡು ತಿಂತಾಯಿದ್ಲು. ನನ್ನ ಮಗಳೂ ನನ್ನ ಮಗನೂ ತಿಂತಾಯಿದ್ರು. ಹೊಟ್ಟೆ ಹಸಿವು ಅಂತ ಹೇಳ್ಬಿಟ್ಟು ಅವ್ರು ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ತಿಂತಾಯಿದ್ರು. ನಾನು ಇವಾಗ ತಾನೇ ಬಂದೆ ಸ್ನಾನ ಮಾಡಿಕೊಂಡು. ಪಲಾವ್ ಹೇಗಾಗಿದೆ ಅಂತ ನೋಡೋಣ ಅಂತ ನೋಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ತುಂಬಾ ಉದುರಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಮಗಳು ನನ್ನ ಮಗನೂ ಇಷ್ಟಪಟ್ಟರು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾವು ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.